ಏ ವಾವ ಅನ್ಬೇಕು, ಓಕೆನಾ? ಭೂಮಿಯಾಗ ಬೆಳೆ ಐತೆ, ಬಂದೂಕ್ನಾಗ ಬುಲೆಟ್ ಐತೆ, ವಾ 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 ವಾ. ಗುಡಕೋಟೆ ಊರ್ನಾಗ ಹುಡುಗರ್ ಮೈಯಾಗ ಪೊಗರ ಐತೆ. ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ, ಸಂಜಾಗ ನಿಂತ ನನಗ ಮಾಡ್ತಾಳ ಟಾಟ, ಏನು ಚಂದ ಈಕಿ ನೋಟ. ಏ ಹಂಗೆಲ್ಲ ಹೆಣ್ಮಕ್ಳನ್ನ ಗಿಡ್ಡಿ ಕುಳ್ಳಿ ಅಂತೆಲ್ಲ ಕರಿಬಾರ್ದು. ಕುಳ್ಳಿ ಅಂತ ಕರಿಯಲ್ಲ ನಾವು, ಗಿಡ್ಡಿ ಅಂತಾನೆ ಕರಿಯೋದು. ಹಂಗ ಕರಿಬಾರ್ದಪ್ಪ. ಯಾಕೆ? ಹೊಸ ಪದಗಳೈತಿ. ಕ್ಯೂಟ್ ಗರ್ಲ್, ಅಯ್ಯಯ್ಯೋ, ಮುದ್ದು ಹುಡುಗಿ, ಚಂದದ ಹುಡುಗಿ ಅಂತೆಲ್ಲ ಕರಿಬೇಕಾ? ನಿನಗ್ ಗೊತ್ತಿಲ್ಲ ನೋಡ, ನನ್ ಮನ್ಸಲ್ಲಿರೋ ಮಾತನ್ನ ಅವ್ನು ಹೇಳ್ತಾವನೆ ರೀ. ಆದ್ರೂ ಇವ್ರ ನಮ್ಮ ಮನೆಯವ್ರ ಈಗ ಜಗಪ್ಪನಿಲ್ಲ ಅಲ್ಲ, ಜಸ್ಟ್ 10 ನಿಮಿಷಕ್ಕ. ಹೌದು, ಈ ಸ್ಕಿಟ್ಟಿಗೆ ಮಾತ್ರ. ಸೀರಿಯಸ್ ಜೀವನ ಪೂರ್ತಿ ನಂಗ ಅಷ್ಟು ತಡ್ಕೊಳಕ್ ಆಗಲ್ಲಮ್ಮ. ಜಗ್ಗಪ್ಪನೇ ಸರಿ. ಹೆಣ್ಮಕ್ಳು ನೋಡಿದ ಕೂಡ್ಲೆ ಹಿಂಗ ನಮಸ್ಕಾರ ಮಾಡ್ಬೇಕು. ಕರೆಕ್ಟ್. ದೊಡ್ಡವರು ಒಂದ್ ಮಾತು ಹೇಳಿದಾರೆ, ಹೆಣ್ಮಕ್ಳು ನೋಡಿದ ಕೂಡ್ಲೆ ನಮಸ್ಕಾರ ಮಾಡ್ಬೇಕು. ಯಾಕೆ ಹೇಳಿ? ನಿಮ್ ಜೊತೆ ಸಂಸಾರ ಮಾಡಕ್ ಆಗಲ್ಲಮ್ಮ, ದೊಡ್ಡ ನಮಸ್ಕಾರ ಅಂತ ಮಾಡ್ಬೇಕು. ಹಂಗಲ್ಲ, ಮತ್ತೆ ನೀವು ನನಗ ಜೀವನ ಕೊಟ್ಟಿರ್ರಿ, ಬಾಳ್ ಖುಷಿ ಆತ. ಬಾಳ್ ಕೊಟ್ಟಿರಂತ ದಿನ ಮುಂಜಾನೆ ಎತ್ಕೊಳ್ಳೆ ಹೆಂಡತಿದಿರ್ಗ ಒಂದ್ ದೊಡ್ಡ ನಮಸ್ಕಾರ ಮಾಡ್ರಿ, ನಮ್ಗ್ ಪುಣ್ಯ ಬರ್ತದ ನೋಡ್ರಿ. ಹೌದಪ್ಪ, ಇದೇ ಭ್ರಮೆಯಲ್ಲಿ ಕೊನೆಯವರೆಗೂ ಬದುಕ್ಬೇಕು ನಾವು. ಅದಕ್ಕಿಂತ ಬೇರೆ ಏನು ಆಗಲ್ಲ. ನಿಮಗ್ ಗೊತ್ತ ಏನ? ನಿಮಗಿಂತ ಪಕ್ಕದ ಮನೆ ಆ ಮಾದೇಶನೇ ಎಷ್ಟೋ ಬೆಟರ್. ಅವ್ನ ಏನ್ ಮಾಡ್ದ ಮಾದೇಶ? ಆ ಮಾದೇಶ ಅವ್ನ ಹೆಂಡತಿಗ ಯಾಕ ಎಷ್ಟ್ ಚಲೋ ಕಾಣಕತ್ತೀರಿ ಮೇಡಮ್. ಐ ಲವ್ ಯು. ಮಾದೇಶನ್ ಬಿಟ್ಬಿಟ್ಟು ಸರ್ಗೆ ಹೇಳತ್ತಿದ್ದಿಲ್ಲ. ಮಾದೇಶ ಏನ್ ಮಾಡ್ದ ಹೇಳಮ್ಮ? ಇಲ್ಲ, ಅಲ್ಲಿ ಇವ್ರ ಮಾದೇಶ ಅದಾರಲ್ಲ ನಿಮ್ ಫ್ರೆಂಡ್, ಪಕ್ಕದನೇನು, ಅವ್ನು ಬಾಳ್ ಒಳ್ಳೆಯವನ. ಅವ್ನ ಹೆಂಡತಿಗ ದಿನ ಮಲ್ಗೆ ಹೂನಾಗ ಸ್ನಾನ ಮಾಡಿಸ್ತಾನ. ಆದ್ರ ನ್ಯೂಸ್ ಪೇಪರ್ದಾಗ ಒಂದು ವಿಷಯ ನೋಡಿದ್ರು. ಆದ್ರ ನ್ಯೂಸ್ ಪೇಪರ್ದಾಗ ಒಂದು ವಿಷಯ ನೋಡ್ದೆ. ಏನಂತ? ಬೇಸರ ಆತ. ಏನ? ಅವನ ಹೆಡ್ತೀನ, ಯವ್ವ ನಿನಗ ತರಕಾರಿ ಎಲ್ಲ ಕೊಡಿಸ್ತೀನಿ, ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ಅಂತ ಮಾರ್ಕೆಟಿಗೆ ಕರ್ಕೊಂಡು ಹೋದ್ನ. ಒಳ್ಳೆ ಕೆಲ್ಸ. ತರಕಾರಿ ಕೊಡಿಸ್ಬೇಕೋ ಬೇಡ? ಯಾಕ 10,000 ಹೆಡ್ತಿನ ಮಾರ್ಕೆಟ್ದಾಗ ಮಾರ್ಬಿಟ್ಟಾನ ಅವನು. ಅಯ್ಯಯ್ಯಯ್ಯಯ್ಯಯ್ಯೋ, ನನಗ್ ಗೊತ್ತ. ಏನು ಇದು ಅದೇ ಕೇಸ್. ಚಲೋ ಏನ್ ನೋಡ್ಕೋತಿಲ್ಲ. ದಿನ ಮಾರ್ಕೆಟ್ ಹೋಗೋಣ ಅಂತ ಕರೆಯಕತ್ತಿದ್ದ. ಇವತ್ತು ಹೋಗಕ ಬೇಕು, ಯಾಕಂದ್ರೆ ಒಂದ್ ವಾರದಿಂದ ತಳ್ಳಿ ನಿಂಗಕ್ಕ. ಇವತ್ತು ನನ್ನ ಮಾರ್ತಾನ, 10,000 ಮಾರ್ತಾನ. ಯಾಕ? ಏನೇ ಮಾತಾಡ್ತಿದ್ಯಾ? ಇದಕ್ಕೆ ನ್ಯಾಯ ಕೊಡಿಸ್ತಿದ್ದಿ. ಟೆನ್ಷನ್ ಮಾಡಬೇಡ. ಅಲ್ಲ ಅಣ್ಣ, ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಸರ್ ನಾನು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದೀನಿ. ಯಾವನೋ ಒಬ್ಬ ಅವನ ಹೆಂಡತಿನ ಮಾರ್ಕೆಟ್ ಕರ್ಕೊಂಡು ಹೋಗಿ ಮಾರ್ದ ಅಂತ, ಅದು 10,000 ಮಾರ್ದ ಅಂತ ನಾನ್ ಆಗ ಮಾರ್ತೀನ? ನಾನ್ ಮಾರಲ್ಲ. ಮಾಡಲ್ಲ ಸಂಸ್ಬಿಡಿ. ನಾನ್ ಮಾರಿದ್ರೆ 20,000ಕ್ಕೆ ಮಾರೋದು ನೋಡಿ. ಮತ್ತೆ ಅಷ್ಟು ಕಮ್ಮಿಗೆ ಮಾರಕ್ ಹುಚ್ಚಾಣ. ನಿನಗ ಮಾನ ಮರ್ಯಾದೆ ಐತಿ? ಯಾಕೆ? ನೀನ್ ಮನೆ ಬಿಟ್ಟು ಹೋಗ್ತೀನಿ ಏನ? ಸುಮ್ನೆ ಹೋಗ್ತೀನ ನಾನು? ನಮ್ಮವ್ವ ಮದುವೆ ಆಗ್ಬೇಕಾದ್ರೆ ಕೊಟ್ಟಿದ್ದೆಲ್ಲ ಉಳಿದ ಚಿನ್ನ ಅಲ್ಲ, ಅದನ್ನೆಲ್ಲ ಹೊತ್ಕೊಂಡು ಹೋಗ್ತೀನಿ. ಸುಮ್ನೆ ತಗೊಂಡಾಗೆ ವರದಕ್ಷಿಣೆ ಇಷ್ಟು ಚಿನ್ನ ಕೊಟ್ಟವ್ರಣ್ಣ, ಕಣ್ಣಿಗೆ ಕೊಡಕ್ಕೆ ಅನ್ಸಲ್ಲ. ತಗೊಂಡೋಗ. ಯಪ್ಪ ಅಣ್ಣ, ಮನೇಲಿ ಹೆಂಡತಿ ಒಂದ್ ನಿಮಿಷ ಇಲ್ಲ ಅಂದ್ರೆ ಎಷ್ಟು ಖುಷಿ ಅಲ್ವಣ್ಣ? ಹಿಂಗ್ ಹೋದ್ಲ ಅಂದ್ರೆ ಹಂಗೆ ಬಂದ್ಬಿಟ್ಟಲ್ಲ ಮೇಡಮ್. ಏನ ಚಿನ್ನ ಇಟ್ಟಿದ್ನ ರೂಮ್ದಾಗ, ಅಲ್ಲಿ ಇದು ಕಾಣಿಸ್ತಿಲ್ಲ. ಯಾರೋ ಕತ್ಕೊಂಡೋಗವ್ರ? ನ್ಯಾಯ ಮಾಡಿಸ್ಕೊಡ್ರಿ. ಯಾಕ ಶ್ರೀನಿವಾಸ ಮನ್ಯಾಗ ಚಿನ್ನ ಇಟ್ಟಿದ್ರಿ, ಅಯ್ಯಯ್ಯೋ 4 ಬೀಗ ಹಾಕಿದ್ರಿ, ಇಲ್ರಿ ಈಗ ಕಾಣಕತ್ತಿಲ್ಲ. ಸ್ವಲ್ಪ ಮುಚ್ಚು. ಅವಾಗಿಂದ ಅವ್ರು ನೋಡ್ತಾವ್ರಲ್ವಾ, ಯಾರಾದ್ರೂ ನೋಡಿರ್ಬೋದು. ಅಣ್ಣ ಅಲ್ಲೊಂದ್ ಸ್ವಲ್ಪ ನನ್ನ ಹೆಂಡತಿ ಚಿನ್ನ ಇತ್ತು, ನೋಡಿದ್ರ? ಇಲ್ಲ, ಅವಾಗಿಂದ ಅವಳೇ ನೋಡ್ತಾ ಇದ್ರ, ಚಿನ್ನ ಎಲ್ಲ ನೋಡ್ತೀರಾ ನೀವು? ಯಾಕಂಗ ಹಿಂಗ್ ಸಮೀಪ ಬರ್ತಿ, ಸ್ವಲ್ಪ ದೂರ ನಿಲ್ಲ. ಯಾರಪ್ಪ ನೀನು? ಪಕ್ಕದ ಮನೆಯವನು ಸರ್. ಪಕ್ಕದ ಮನೇಲಿ ಇರ್ಬೇಕು. ಇಲ್ಲಿ ಮತ್ತೆ ಏನ್ ಮಾಡ್ತಿದ್ಯಾ ಸರ್? ಪಕ್ಕದ ಮನೆಯವರು ಅಂದ್ರೆ ಸುಮ್ನೆ ಅನ್ಕೋಬೇಡಿ, ಕಷ್ಟ ಸುಖ ಬಂದ್ರೆ ಹಂಚ್ಕೋಬೇಕು. ಏನ್ ಮಾತು ಅಂತ ಹೇಳಿದ್ರು ಸರ್? ಪಕ್ಕದ ಮನೆಯವ್ರು ಅಂದ್ರೆ ಎಲ್ಲಾನು ಹಂಚ್ಕೋಬೇಕು. ಒಳ್ಳೆ ಮಾತು ಸರ್. ಕಷ್ಟ ಬಂದ್ರೆ ಹಂಚ್ಕೋಬೇಕು, ಸುಖ ಬಂದ್ರೆ ಹಂಚ್ಕೋಬೇಕು. ಮನೇಲಿ ಏನೋ ಅಡ್ಗೆ ಮಾಡಿದ್ರೆ ಹಂಚ್ಕೋಬೇಕು. ಅವ್ರ ಯಾರು ಸರ್? ಹೆಂಡತಿ. ಅವ್ರನ್ನ ಹಂಚ್ಕೋಬೇಕು. ಸಾಕ್ಬಿಡ್ತೀನಿ, ಏನೇನೋ ಮಾತಾಡ್ಸಿದ್ರಲ್ಲಿ ಟೆನ್ಷನ್ ಅಲ್ಲಿ ಇದೀನಿ ನಾನು. ಏನೋ ಮನೇಲಿ ಸ್ವಲ್ಪ ಚಿನ್ನ ಇತ್ತು ಅಂತ ಹುಡುಕ್ತಾ ಇದೀವಿ, ಕಳ್ತನ ಆಗಿದೆ ಸರ್, ಟೆನ್ಷನ್ ಆಗ್ತಿದೆ. ಆಯ್ತು ಸರ್. ಸರ್ ನಿಮ್ ಮನೆ ಕಳ್ತನ ಆಗಿದ್ ನಾನು ನೋಡ್ದೆ ಸರ್. ನೀನ್ ನೋಡ್ದ? ಹ್ಞೂ ಸರ್. ಯಾರು ಕದ್ದಿದ್ದಂತ ನೋಡ್ದ? ಹ್ಞೂ ಸರ್. ಇವ್ ನೋಡ್ದಂತೆ ಕಣೆ. ನಮ್ ಪಾಲಿಗೆ ದೇವ್ರ ಬಂದಂಗ್ ಬಂದಿ. ಕಾಲು ನಮಸ್ಕಾರ ಹಾಕು. ಬಾ ಇಲ್ಲಿ ನೋಡು. ಹಾ ಸರ್. ಕದ್ದಿದ್ ಯಾರಂತ ನಂಗೆ ಗೊತ್ತಾಗ್ಬೇಕು. ಹಾ ಸರ್. ಕೂತ್ ಹೇಳು. ಕೂತ್ ಏನ್ ಮಾಡ್ದೆ? ಕೂತೆ ಇದ್ದೆ. ಇದು
ಮುಖಕ್ ಬಾರಿಸ್ಬಿಡ್ತೀನಿ. ಕೋತ್ಬಿಟ್ಟು ಯಾರ್ ಕದ್ದಿದಂತ ಪಿನ್ ಟು ಪಿನ್ ಹೇಳು. ಪಿನ್ ಟು ಪಿನ್ ಹೇಳಬೇಕು. ಸರ್ ಹೇಳು. ಪಿನ್ ಟು ಪಿನ್. ಮೈಕ್ ತೆಗ್ದು ಹೊಡ್ದಾಕ್ಬಿಡ್ತೀನಿ. ಅಣ್ಣ ಅಂದ್ರೆ ಹೇಳಲ್ಲ, ಮಾವ ಅಂದ್ರೆ ಹೇಳ್ತೀನಿ. ಹೇಳೇ ಚಿನ್ನ ಬೇಕು ಹೇಳೋ. ಮಾವ ಎಲ್ಲ ಐತಿ ಚಿನ್ನ ಕದಿದಾರಲ್ವಾ ಯಾರು ಅಂತ ಹೇಳು. ಸರ್ ಹೇಳೋ. ಅವತ್ತು ಬೆಳಿಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕೋ ಕೊಕ್ಕೋ ಅಂತ ಕೂಗ್ತಿತ್ತು. ಕೋಳಿ ಕೊಕ್ಕೋ ಅಂತ ಕೂಗ್ದಿನ್ ನೀನು ಬೌ ಬೌ ಅಂತ ಬೊಗಳುತ್ತೆ. ಚಿನ್ನ ಯಾರು ಕದ್ದಿದ್ದಂತ ಹೇಳೋ ಮರ. ಹೇಳ್ತೀನಿ ಸರ್. ಅವತ್ ಬೆಳಿಗ್ಗೆ ಕೋಳಿ ಕೊಕ್ಕೋ ಕೊಕ್ಕೋ ಅಂತ ಕೂಗ್ತಿತ್ತು ಸರ್. ತೆಗ್ದು ಬಾರಿಸ್ಬಿಡ್ತೀನಿ. ಹೇಳಿದ್ನೇ ಹೇಳಬೇಡ ಸರ್. ನಂಗೊಂದು ಸಮಸ್ಯೆ ಇದೆ ಸರ್. ಏನು? ನಾನೇನಾದ್ರು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡ್ಬಿಟ್ರೆ ಮೊದ್ಲಿಂದ ಕತೆ ಹೇಳ್ತೀನಿ ಸರ್. ಓ ನೀನ್ ಮಾತಾಡ್ಬೇಕಾದ್ರೆ ನಾವ್ ಯಾರು ಮಾತಾಡಬಾರ್ದು. ಏ ಅಭಿ ಮಾತಾಡ್ಬೇಡ. ನೀವು ಮಾತಾಡ್ಬೇಡಿ. ಓಕೆನಾ? ಮಾತಾಡ್ಬೇಡಿ. ಯಾರು ಮಾತಾಡ್ಬೇಡ್ರಿ. ಒಂದ್ 5 ನಿಮಿಷ. ಯಾರು ನೀನು ಮಾತಾಡ್ಬೇಡ. ಯಾರು ಮಾತಾಡಲ್ಲ ಹೇಳೋಣ. ಸಿದ್ರಾಜ್ ಸರ್ 1 ನಿಮಿಷ ಮಾತಾಡ್ಬೇಡ್ರಿ, ಆಮೇಲೆ ನೋಡ್ಕೊಳ್ರಿ ಎಲ್ಲ. ಯಪ್ಪ ಒಂದ್ 5 ನಿಮಿಷ. ಅವತ್ ಬೆಳಗ್ಗೆ ರಮೇಶ್ ಅಣ್ಣ ಡಾನ್ಸ್ ಆಮೇಲೆ ಮಾಡಿಸ್. ಒಂದ್ 5 ನಿಮಿಷ ಸುಮ್ಮನೆ ಇಲ್ಲ ಯಪ್ಪ. ಒಂದ್ 5 ನಿಮಿಷ ತಡೆ, ಅವನೇನೋ ಹೇಳತ್ತಾನ. ಆಯ್ತು ಹೇಳೋಣ. ಅವತ್ ಬೆಳಗ್ಗೆ 5 ಗಂಟೆ ಸುಮ್ಕುರೋ ಮರ. ಮಾತಾಡ್ಬೇಡ ಅಂತ ಮಾತಾಡಂತ ಅವಾಗಿಂದ ನೀನೇ ಮಾತಾಡಕತ್ತಿಲ್ಲ ಬೇ. ಅವ್ರ ಕೇಳ್ಸಲ್ಲ ನಿನಗೆ. ಸುಮ್ನೇರು ಚಿನ್ನ ಬೇರು. ಮತ್ತೆ ಹೇಳೋಣ ನೀನು. ಅವತ್ ಬೆಳಿಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಹಿ ಅಂದೆ. ಅವಳು ಮಕ್ಕ ತೊಳ್ಕ ಬಂದ್ಲು. ನಾನು ಬಾತ್ರೂಮ್ ಹೋಗ್ಬಿಟ್ಟು 1 2 3 4 ಮುಗಿಸ್ಕೊಂಡು ಆಚೆ ಬಂದೆ ಸರ್. ಇದು 1 2 ಗೊತ್ತು, 3 4 ಅಂದ್ರೇನಪ್ಪ? 1 ಇದು ಸರ್, 2 ಇದು ಸರ್, 3 ಅಂದ್ರೆ ಮಕ್ಕ ತೊಳೆದು, 4 ಅಂದ್ರೆ ಬೆನ್ನುಜೋದು ಸರ್. ಬೆನ್ನುಜೋದ? ಆಯ್ತು. ಕಳ್ಳ ಯಾವಾಗ ಬಂದ ಅಂತ ಹೇಳು. ಅವತ್ ಬೆಳಿಗ್ಗೆ 5 ಗಂಟೆ ಸರ್. 1 ನಿಮಿಷ ಇರಪ್ಪ. ನೀನು ನಿನ್ನ ಗಡ್ಡ ಏನೋ ನಿನ್ನ ಮನ ಬರಿದಿಲ್ಲ ನಿನಗೆ. ಅವ್ನು ಏನೋ ಹೇಳಾಗತ್ತಿದ್ದ. ಮತ್ತೆ ಬಾಯಿ ಹಾಕ್ತಿ ನನಗ ಹೇಳ್ತಿ. ಮತ್ತೆ ಬಾಯಿ ಮುಚ್ಚ ಬಾಯಿ ಮುಚ್ಕೊಂಡಿಲ್ಲ ನಿನ್ನ. ಯಪ್ಪ ಹೇಳಪ್ಪ. ಅವತ್ ಬೆಳಿಗ್ಗೆ 5 ಗಂಟೆ ಮೇಡಮ್, ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಹಿ ಅಂದೆ. ಅವಳು ಬಾತ್ರೂಮ್ ಹೋಗ್ಬಿಟ್ಟು ಬಂದು, ನಾನು 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. ಡ್ಯೂಟಿಗೆ ಹೋಗ್ಬೇಕಾಗಿತ್ತಲ್ಲ, ಟಿಫನ್ ಏನ್ ಮಾಡಿದ್ಯಾ ಅಂದೆ. ಅವಳೇನ್ ಮಾಡ್ಬಿಟ್ಟವಳೆ, ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟವಳೆ. ಅಕ್ಕಿ ಹಾಕ್ಬಿಟ್ಟು ಮೊಸರನ್ನ ಮಾಡೋದು. ರವೆ ಹಾಕ್ಬಿಟ್ಟು ಯಾರು ಮಾಡಲ್ಲ. ರವೆ ಹಾಕ್ಬಿಟ್ಟು ಇದು ಏನಪ್ಪ ಅದು ಕೇಸರಿ ಬಾತ್ ಮಾಡ್ತಾರ ರವೆ ಹಾಕ್ಬಿಟ್ಟು. ಹೆಣ್ಮಗು ಅವತ್ ಬೆಳಿಗ್ಗೆ 5 ಗಂಟೆ ಸರ್. ಸಾಯ್ತು ಬರ್ತೀನಿ. ಅವ್ನ್ ರವೆ ಹಾಕಿ ಮೊಸರನ್ನಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ನಿಂಗೆ ಯಾಕೆ ಬೇಕಿತ್ತು? ಹೌದೌದು. ಚಿನ್ನ ಬೇಡ ನಿಂಗೆ. ಹೌದೌದು. ಮುಚ್ಕೊಂಡು ನಿಂತ್ಕೋ. ಅವ್ನು ಮಾತಾಡಲ್ಲ, ನೀನ್ ಹೇಳಪ್ಪ ಬೇಗ. ಅವತ್ ಬೆಳಿಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹಿ ಅಂದೆ. ಬಾತ್ರೂಮ್ ಓಟ್ ಬಂದ್ಲು. 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. ಹೊಟ್ಟೆ ಹಸಿತಿತ್ತಲ್ಲ, ಡ್ಯೂಟಿಗೆ ಹೋಗ್ಬೇಕು, ಟೈಮ್ ಆಗ್ಬಿಟ್ಟಿತ್ತು. ಏನ್ ಮಾಡಿದ್ಯಾ ಅಂದೆ. ಅವಳು ಏನ್ ಮಾಡ್ಬಿಟ್ಟವಳೆ ಮೇಡಮ್, ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟವಳೆ. ಸರಿ, ಅದನ್ನ ತಿನ್ಕೊಂಡು ಅವಳು ಸೀರೆ ಬೇಕು ಅಂತ ಹೇಳಿದ್ರು. ಸರಿ ಸೀರೆ ತರ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಹೊಟ್ಟೆ ಸರ್. ಆಟೋ ಹತ್ತದೆ ಸರ್. ಆಟೋದಲ್ಲಿ ಒಳ್ಳೆ ಹಾಡು ಬರ್ತಿತ್ತು ಸರ್. ಸುಂಟರ ಗಾಳಿ ಅಚ್ಚೋತೈತೆ ಮೈಯೆಲ್ಲ. ಇದು ಸಾಂಗು ಗೊತ್ತಿಲ್ಲ, ಸುಮ್ನೆ ಏನು ಆಟ. ಈ ಪಾದ ಪುಣ್ಯ ಪಾದ. ಅವತ್ ಬೆಳಗ್ಗೆ 5 ಗಂಟೆ ಸರ್. ಮುಂದೆ ಕುಂತಿರೋರ್ಗೆಲ್ಲ ಸಾಂಗ್ ಗೊತ್ತಿಲ್ಲ ನೀನ? ಅಲ್ಲ ಅದೇನು ಗಂಡ ಅಂತನೂ ನೋಡಲ್ಲ. ಆಯ್ತು, ಏನು ನಿಂದು ಎಕ್ಸ್ಪ್ರೆಸ್ ಟ್ರೈನಾ? ಶುರು ಮಾಡಿದ್ರೆ ನಿಲ್ಸಂಗಿಲ್ಲ ನೀನು. ಅವತ್ ಬೆಳಗ್ಗೆ 5 ಗಂಟೆ ಮೇಡಮ್, ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹಿ ಅಂದೆ. ಅವಳು ಬಾತ್ರೂಮ್ ಹೊರಟು ಬಂದು 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ, ಟಿಫನ್ಗೆ ಏನು ಮಾಡಿದ್ಯಾ ಅಂತ ಕೇಳಿದೆ. ಅವಳು ಏನು ಮಾಡ್ಬಿಟ್ಟವಳೆ, ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟವಳೆ. ತಿನ್ಕೊಂಡು ಹಂಗೆ ಬರ್ತಿದ್ದೆ. ಹಬ್ಬಕ್ಕೆ ಸೀರೆ ತಗೊಬಂದಿದ್ದು ಸರ್. ಸೀರೆ ತಗೊಬರ್ರಂತ ಮಾರ್ಕೆಟ್ ಕೊಂಟೆ ಸರ್. ಆಟೋದಲ್ಲಿ ಒಳ್ಳೆ ಹಾಡು ಬರ್ತಿತ್ತು ಸರ್. ಸುಂಟರ ಗಾಳಿ ಸುಂಟ್ರ ಅಚ್ಚುತ್ತೈತೆ ಮೈಯನ್ನ ರಂಗೋಲಿ. ಸರ್ ಆ ಹಾಡ ಕೇಳ್ಕೊಂಡು ಹಂಗೆ ಬಂದೆ ಸರ್. ಸೀರೆ ತಗೋಬೇಕಲ್ಲ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಸರ್, ಎಲ್ಲೂ ಸಿಗ್ತಾ ಇಲ್ಲ. ಹೋಗಿ ಅತ್ತಾಗೆ ಅಲ್ಲೆಲ್ಲೋ ಹೋದೆ, ಒಂದು ಮಾರ್ಕೆಟಲ್ಲಿ ನೋಡ್ತೀನಿ ಸರ್. ಏನು ಸರ್ ಆಫರ್ ಬಿಟ್ಬಿಟ್ಟವನೆ, 100ಕ್ಕೆ 6 ಸೀರೆ ಕೊಡ್ತಾವನೆ ಸರ್. ನಾನು 100 ರೂಪಾಯಿಗೆ 6 ಸೀರೆನಾ? ಯಾಕ 100ಕ್ಕೆ 6 ಸೀರೆ ಅಂತೀರಿ? ಏನು ಅಂದ್ರೆ 100ಕ್ಕೆ 6 ಸೀರೆ ಅಂತೆ ಸರ್. 100ಕ್ಕೆ 6 ಸೀರೆ ಅಂತೆ. ಸಿದ್ರಾಜು ಸರ್, ರಮೇಶ್ ಸರ್,
100ಕ್ಕೆ 6 ಸೀರೆ ಅಂತೆ, 100ಕ್ಕೆ 6 ಸೀರೆ, 100ಕ್ಕೆ 6 ಸೀರೆ. ಆಹಾ ಆಹಾ, ಎಂಥ ಅದೃಷ್ಟ, ಎಂಥ ಅದೃಷ್ಟ. ಯಪ್ಪ, ಎಲ್ಲ ಸಿಕ್ತೋ ಈ 100ಕ್ಕೆ 6 ಸೀರೆ ಹೇಳಪ್ಪ ರಾಜ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನೋಡಪ್ಪ, ಗಂಡಸರಿಗೂ ಸೀರೆ ಅಂಗಡಿಗೂ ಆಗ ಬರಲ್ಲ. ನೀನ್ ಸೀರೆ ಅಂಗಡಿ ದಾಟಿ ಮುಂದಕ್ಕೆ ಹೋಗ್ಬೇಕು, ಓಕೆನಾ? ಹೇಳಪ್ಪ. ಅವತ್ ಬೆಳಗ್ಗೆ 5 ಗಂಟೆ ನಿನ್ ಕಣ್ಣಲ್ಲಿ ಸೀರೆ ತಗೋ, ಇದನ್ನು ಹುಡ್ಕೊಡ್ತಾ ಇತ್ತು ತಗೋ. ಸೀರೆನ ನೋಡಿಲ್ವ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ ಸೀರೆಗೆ. ನನ್ನ ಮನೆಗೆ ಹೋಗ್ತೀನಿ, ಭಯ ಆಗುತ್ತೆ. ಅವ್ನು ನೋಡಿ ಸುಮ್ಮನೆ ಇರಮ್ಮಿ, ಚಿನ್ನ ಬೇಡವಾ? ಹೇಳಣ ನೀನು. ಅವತ್ ಬೆಳಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕ ಅಂತ ಕೂಗ್ತಿತ್ತು. ನಾನು ಹೆಂಡತಿ ಹತ್ರ ಹೋಗ್ಬಿಟ್ಟು ಅಂದೆ. ಅವಳು ಬಾತ್ರೂಮ್ ಓಡ್ ಬಂದು 1 2 3 4 ಮುಸ್ಕೊಂಡು ಆಚೆ ಬರ್ತೀನಿ ರವೆ ಹಾಕ್ಬಿಟ್ಟು ಮಸಾಣ ಮಾಡ್ಬಿಟ್ಟಿದ್ಲು. ಅದನ್ನು ತಿನ್ಕೊಂಡು ಹಂಗೆ ಬರ್ಬೇಕಾರೆ ಆಟೋದನ್ನು ಕೈ ಹಾಕ್ತಾ ಆಟೋದಲ್ಲಿ ಒಂದು 5 ನಿಮಿಷ ಸುಮ್ಮನೆ ಇರ್ಬೇಕಾರೆ ನಿನ್ನ ಬಾಯಿಗೆ ಮಣ್ಣಾಕ. ನೋಡು, ಅವ್ನು ಮಾತಾಡಿದರೆ ಮಾತ್ರ ಮೊದ್ಲಿಂದ ಹೇಳೋದು. ನಿನ್ನ ಬಾಯಲ್ಲಿ ಸೌಂಡ್ ಮಾಡಿದ್ದಲ್ವಾ, ನಾನು ಮ್ಯಾನೇಜ್ ಮಾಡ್ತೀನಿ, ಮಾತಾಡಬೇಡ. ಆಟೋದಲ್ಲಿ ಸುಂಟ್ರಗಾಳಿ ಸಾಂಗ್ ನಾನು ಹೇಳಿಲ್ವ ಮೇಡಮ್ ಕಂಟಿನ್ಯೂ ಮಾಡ್ತಾನೆ ಅಂತ? ನಂಗೆ ಗೊತ್ತಿತ್ತು ಅವ್ನು ಕಂಟಿನ್ಯೂ ಮಾಡ್ತಾರೆ ಅಂತ. ಓ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಹೇಳಿದ ಕೂಡ್ಲೆ ಅವ್ನಿಗೆ ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ಹೇಳ್ತಾನೆ. ಅದಕ್ಕೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅವತ್ ಬೆಳಗ್ಗೆ 5 ಗಂಟೆ ಮೇಡಮ್. ಏನಿನ್ನ ನಿನಗ ಹಿಂಗ ಹೇಳಿದ್ರೆ ಬರ್ಸ್ತೇನೆ ನೋಡ. ನಿನಗ ಚಾಟ್ಕಿತ್ತು ಒಗದು ಬಿಡ್ತೇನೆ ನಿನ್ನ. ಗಂಡಸ್ರಿಗೂ ಶೀಲ ಐತೆ ಹೇಳಿ ಬಿಡ, ಹಂಗೆ ಸುಮ್ನೆ ಹಂಗಂತಿ. ನಡಿ ನೀನು ಸರ್ ಅದರ ಸುಮ್ನೆ ಬಿಟ್ಟಿನಿಲ್ಲ, ಚೊಚ್ ಹಾಕ್ಬಿಡ್ತದ ನಿನ್ನ. ಸಾರಿ ಇದ್ರು ನೋಡಿತಾ ಇದೆಯಲ್ಲ ಮ್ಯಾ. ಏನ ಅವತ್ ಬೆಳಗ್ಗೆ 5 ಗಂಟೆ ಮೇಡಮ್. ಹೇಳ್ತೀನಿ ಮೇಡಮ್. ಚಿನ್ನ ಎಲ್ಲ ಐತೆ ಹೇಳು. ಹೇಳ್ತೀನಿ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ಲೇ. ನಾನು ನೋಡ ಹತ್ತಿನ ಆಗ್ಲಿಂದ ತಹಸೀಲ್ದಾರ್ ಮೇಡಮ್ ಅವ್ರೆ ಅಂತ ಸುಮ್ನಿದ್ದೀನಿ. ಮತ್ತೆ ಹೆಣ್ಮಕ್ಳೆಲ್ಲ ರೋಸ ಇರಲ್ಲ. ಮತ್ತೆ ಮೇಡಮ್ ಪಕ್ಕದವ್ರು ಕೆಲಸ ಮಾಡಿಲ್ಲ ಅಂದ್ರೆ ಹಿಂಗ ನಾವು. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಏಯ್ ನೀನ್ ಯಾರಲ್ಲ ನನ್ ನೋಡಕ್ ರೈ ಸುಮ್ನಾರ. ಅಕ್ಕ ಅವತ್ ಬೆಳಗ್ಗೆ 5 ಗಂಟೆ ಕಣಕ್ಕ. ನಡಿ ನೀನು ಕತ್ತೆ. ಅಕ್ಕ ಗೊತ್ತಾಯ್ತು. ಯಾರು ಮಾತಾಡಂಗಿರ್ಲಿಲ್ಲ, ಹೋಯ್ತಾರ ಇಬ್ರೆ. ನನ್ ಗಂಡಲ್ಲ ಮತ್ತೆ ಎಲ್ಲ ತಾಳಿ ಚಿನ್ನದ ಇಲ್ಲ ಬಿಚ್ಕೊಡ್ತಿದ್ದೆ. ಹೋಗು ಆಮೇಲೆ ಹೋಗು ನೀನ್ ನೋಡ್ಕೊತೀನಿ. ಹೋಗು. ಯಾರು ಮಾತಾಡಂಗಿಲ್ಲ. ಅಕ್ಕ ಅವತ್ ಬೆಳಗ್ಗೆ 5 ಗಂಟೆ. ಬೆಳಗ್ಗೆ ನೀನ್ ಹೆಣ ಎತ್ಲಿ ಹೇಳಿದಿ. ಏನ್ ಸುಮ್ಮನೆ ಪಾತ್ರ ಸಾಮಾನು ಹೋಗೈತಾ? ಎಲ್ಲಿ ಚಿನ್ನ ಹೋಗಾರ? ಚಿನ್ನ ನಂದ. ಯಾಕ ಯಾರಿಗಾದ್ರೂ ಸಿಕ್ಕಿದ್ರ ಸ್ವಲ್ಪ ದಯವಿಟ್ಟು ತಂದ್ಕೊಡ್ರಿ. ಹೆಣ್ಮಕ್ಳಿಗೆ ಚಿನ್ನ ಅಂದ್ರ ಬಂಗಾರ ಅಂದ್ರ ಶೋಭೆ. ಏನಂತೀರಿ? ಏನ್ರಿ? ಬರ್ಲಿ ಜೋರು ಚಪ್ಪಾಳೆ ನಮ್ಮೆಲ್ಲ ಕಲಾವಿದರಿಗೂ. ಥ್ಯಾಂಕ್ ಯು ಸೋ ಮಚ್. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀನಿವಾಸ್ ಸರ್ ಅವ್ರ ಮುಂದೆ ಆಕ್ಟ್ ಮಾಡೋದಕ್ಕೆ ಸ್ವಲ್ಪ ಹೆದರಿಕೆ ಇತ್ತು ಸರ್. ನಿಜವಾಗ್ಲೂ ನಿಮ್ ನಗು ನೋಡಿದ ತಕ್ಷಣ ಮೇಡಮ್ ಕೂಡ ಒಂದು ಸ್ಮೈಲ್ ಕೊಟ್ರು. ನಿಜವಾಗ್ಲೂ ಸಮಾಧಾನ ಆಯ್ತು. ಅಂಡ್ ರಾಜ್ ಈವೆಂಟ್ಸ್ ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸಿದ್ದರಾಜು ಸರ್ ಆಗಿರ್ಬಹುದು, ನಾಗೇಂದ್ರ ಅಣ್ಣ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಐಶು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅಂಡ್ ಉತ್ತರ ಕರ್ನಾಟಕದ ಮಂದಿ ಮಸ್ತ್ ಬಿಡ್ರಿ. ನಿಮ್ಮಷ್ಟು ಎನರ್ಜಿ ನಮಗೆ ಬೆಂಗಳೂರದಾಗಲ್ಲ, ಇಡೀ ದೇಶದಾಗ ಎಲ್ಲೂ ಸಿಗಂಗ್ ಸಾಧ್ಯನೇ ಇಲ್ಲ ರೀ. ಬರ್ಕೊಡ್ತೀನಿ ನಾನು. ನಿಮ್ಮೂರಂದ್ರೆ ನನಗಿಷ್ಟ. ನಾನು ಇಂಡಸ್ಟ್ರಿಗೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಆದ್ರ ಮೊದಲಿಗೆ ಯಾವ್ದಾದ್ರು ಬೇರೆ ಸ್ಲ್ಯಾಂಗ್ ಅನ್ನ ಕಲಿಬೇಕು ಅಂತ ಆಸಕ್ತಿ ಇಟ್ಕೊಂಡಿದ್ದು ಉತ್ತರ ಕರ್ನಾಟಕ ಮಾತ್ರ. ಹಾಗಾಗಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನಿಮ್ ಭಾಷೆ ಆಗ್ಲಿ ನೀವಾಗ್ಲಿ ಬಹಳ ಇಷ್ಟ ರೀ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವು ಬಹಳ ಚಲೋ ಮಾತಾಡ್ತೀರಿ ನೋಡ್ರಿ. ಕೈ ತಟ್ರಲ್ಲ.
ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸುಷ್ಮಿತಾ. ಬರ್ಲಿ ಜೋರಾದ ಚಪ್ಪಾಳೆ. ಮಜಾ ಬಂತಲ್ಲ? ಸಕಲಾಗಿತ್ತ? ಹೇಳಿ, ಸೂಪರ್ ಆಗಿತ್ತಾ? ಓಕೆ.